ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಂದು ಡೈಲಿ ರೊಟೀನ್ ಹೇಗಿರುತ್ತೆ ನನ್ನ ಮನೇಲಿ ಇದ್ದಾಗ ಅಂತ ನೋಡೋಣ. ಹಾಗೆ ನಮ್ಮಮ್ಮ ಸ್ವಲ್ಪ ಪಾತ್ರೆಗಳೆಲ್ಲ, ಹೊಸ ಪಾತ್ರೆಗಳೆಲ್ಲ ತಂದಿದ್ದಾರೆ. ಏನೆಲ್ಲ ತಂದಿದ್ದಾರೆ, ಅದಕ್ಕೆಲ್ಲ ಎಷ್ಟಾಯ್ತು ಅಂತಾನು ನೋಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಎಕ್ಸಸೈಸ್ ಎಲ್ಲ ಮಾಡಿ ಮೇಲ್ಗಡೆ ಅಮ್ಮ ಬಟ್ಟೆ ಒಣಗಾಕ್ತಾ ಇದ್ರು, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋದೆ. ಹಾಗೆ ನಾನು ಡೈಲಿ 1 ಗ್ಲಾಸ್ ಜೀರಾ ವಾಟರ್ ಕುಡಿತೀನಿ. ಅದು ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಆದಷ್ಟು ಬೆಳಗ್ಗೆನೆ ಮನೆಯಲ್ಲಿರೋ ಎಲ್ಲ ಕೆಲಸನೂ ಮುಗ್ಸಕ್ಕೆ ಟ್ರೈ ಮಾಡ್ತೀವಿ. ಇನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಹಿ ಅವಲಕ್ಕಿ ಮತ್ತೆ ಪುಳಿಯೋಗರೆ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ತಿಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊತಾ ಇದ್ದೀನಿ. ಆದಷ್ಟು ಅವತ್ತಿನ ಕೆಲಸನ ಅವತ್ತೇ ಮುಗ್ಸಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ ಮಾಡಿದ್ವಿ. ಯಾರೆಲ್ಲ ನಂದು ಬಿರಿಯಾನಿ ರೆಸಿಪಿ ವಿಡಿಯೋ ನೋಡಿಲ್ಲ, ಹೋಗಿ ನೋಡಿ, ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಬಿರಿಯಾನಿ ಪೌಡರ್ ನಾವೇನು ಯೂಸ್ ಮಾಡ್ತೀವಲ್ವಾ, ಅದು ಹೋಮ್ ಮೇಡ್, ನಾವೇ ಮಾಡೋದು. ಅದ್ರದ್ದು ವಿಡಿಯೋನ ನಾನು ಮುಂದೆ ತಿಳಿಸ್ತೀನಿ. ಊಟ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ, ಮನೇಲಿ ತರಕಾರಿ ಇರ್ಲಿಲ್ಲ, ಸೊ ತರಕಾರಿ ತರೋಣ ಅಂತ ನಾನು ನನ್ನ ತಮ್ಮ ಇಬ್ರು ಸಂತೆಗೆ ಬಂದಿದೀವಿ. ಏನ್ ರೇಟ್ ಎಲ್ಲ ಒಂದಕ್ಕಿಂತ ಒಂದು ದುಬಾರಿ ಇದೆ. ಪಾಪ ಅವರು ಕಷ್ಟಪಟ್ಟೆ ಬೆಳ್ದಿರ್ತಾರೆ, ಏನು ಮಾಡಕ್ಕಾಗಲ್ಲ. ತಗೊಂಡ್ವಿ. ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಯೂಶಲಿ ನಾವು ಹೊರಗಡೆ ಧೂಳು ಅಲ್ಲೆಲ್ಲ ಹೋದ್ರೆ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ. ಅದಕ್ಕೆ ಅಂತ ನಾನು ಮನೆಯಲ್ಲೇ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತೀನಿ. ಇದು ನಾನು ವೀಕಲ್ಲಿ ಒನ್ಸ್ ಆರ್ ಟ್ವೈಸ್ ಹಾಕ್ತಾನೆ ಇರ್ತೀನಿ. ನಾನು ಮುಖಕ್ಕೆ ಸೋಪ್ ಅದೆಲ್ಲ ಯೂಸ್ ಮಾಡಿ 1 ವರ್ಷ ಆಗ್ತಾ ಬಂತು. ಮಸೂರ್ ದಾಲ್ ಅಂದರೆ ನೀವು ಕೆಂಪು ಬೇಳೆ, ಹಾಗೆ ಮೊಸರು, ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಟೊಮೊಟೊ ಜ್ಯೂಸ್ 1 ಸ್ಪೂನು ಹಾಕೊಂಡು ಇಷ್ಟನ್ನು ಮಿಕ್ಸ್ ಮಾಡಿ ನಾನು ವೀಕ್ಲಿ ಒನ್ಸ್ ಅಥವಾ 2 ಸಲ ಫೇಸ್ ಪ್ಯಾಕ್ ಮಾಡಿಕೊಂಡು ಅದನ್ನು ನೀಟಾಗಿ ಮಸಾಜ್ ಮಾಡ್ಕೋತೀನಿ. ನಾನು ಹೇಳ್ದೆ ಅಲ್ವಾ, ಮುಖಕ್ಕೆ ನಾನು ಸೋಪ್ ಹಾಕಿ 1 ವರ್ಷದ ಮೇಲೆ ಆಗ್ತಾ ಬಂತು ಅಂತ. ಆ, ಮಸೂರ್ ದಾಲ್ ಅಂದರೆ ನಾವೇನು ಕೆಂಪು ಬೇಳೆ ಏನು ಹೇಳ್ತೀವಲ್ವಾ, ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನೇ ನಾನು ಫೇಸ್ಗೆ ನಾನು ಡೈಲಿ ಅಪ್ಲೈ ಮಾಡೋದು. ನಾನು ಮುಂಚೆ ಟ್ರೀಟ್ಮೆಂಟ್ ತಗೋತಾ ಇದ್ದೆ, ಸ್ಕಿನ್ ಟ್ರೀಟ್ಮೆಂಟ್. ಬಟ್ ಮೆಡಿಸನ್ ಎಲ್ಲ ನಿಲ್ಸಿದ ಮೇಲೆ ಮತ್ತೆ ಪಿಂಪಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಆಯಿತು. ಅದಕ್ಕೆ ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತೇಳಿ ನಾನು ಇದನ್ನ ಟ್ರೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲಿಂದ ನನ್ನ ಸ್ಕಿನ್ನು ಬೆಟರ್ ಆಗಿದೆ. ರಿಸಲ್ಟ್ ಸ್ವಲ್ಪ ಸ್ಲೋ ಆಗಿರ್ಬೋದು, ಬಟ್ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ಮದ್ವೆಗೆ ಅಂತ ಮೈಸೂರಿಗೆ ಹೋಗಿದ್ರು. ಬರ್ತಾ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಏನೆಲ್ಲ ತಂದಿದ್ದಾರೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.
ಇದು ಸ್ಟೇನರ್ ಸೊಪ್ಪು ತರಕಾರಿ ಹಣ್ಣು ಎಲ್ಲ ಸೋಸಕ್ಕೆ ಯೂಸ್ ಆಗುತ್ತೆ. ಅಂಡ್ ಇದು ನಮ್ಮ ಮನೆಯಲ್ಲಿ ದೊಡ್ಡದಿತ್ತು, ಒಂದ್ ಚಿಕ್ಕದಿರ್ಲಿ ಅಂತ ತಂದಿದ್ದಾರೆ. ಇದಕ್ಕೆ 140 ರೂಪಾಯಿ. ಬಿರಿಯಾನಿ ಪಾಟ್ ತುಂಬಾ ಗಟ್ಟಿಯಾಗಿದೆ, ತೂಕನೂ ಇದೆ, ಥಿಕ್ನೆಸ್ ಇದೆ, ಕುಕ್ಕರ್ ತರ ಇದೆ. ಇದಕ್ಕೆ ಎಷ್ಟು ಮಮ್ಮಿ? 850. 850 ಚೆನ್ನಾಗಿದೆ ಕ್ವಾಲಿಟಿ. ಇದು ದೋಸೆ ಮೇಲೆ ಮುಚ್ಚಕ್ಕೆ. ಮುಂಚೆ ಒಂದಿತ್ತು, ಹಳೇದಾಗಿದೆ ಅಂದ್ಬಿಟ್ಟು ಒಂದು ಹೊಸ ತಂದಿತ್ತು. 100 ರೂಪಾಯಿ ಇದಕ್ಕೆ. ಇದು ಚಕ್ಲಿ ಮಿಷಿನ್, ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಇದಕ್ಕೆ 1,000 ಮಮ್ಮಿ. ಇದಕ್ಕೆ 1000. ತುಂಬಾ ಚೆನ್ನಾಗಿದೆ, ಗಟ್ಟಿನೂ ಇದೆ, ತೂಕನೂ ಇದೆ, ಚೆನ್ನಾಗಿದೆ. ಆಗ್ಲೂ ಓಪನ್ ಮಾಡಿ ನೋಡಿದೆ. ಇನ್ನ ಒಂದ್ ಬಿರಿಯಾನಿ ಪಾಟ್ ತಂದಿದ್ದಾರೆ, ಇದು ನಮ್ಗೆ ಇಷ್ಟ ಆಯ್ತು ತುಂಬಾ. ಇದು ಅಷ್ಟೇ ತುಂಬಾ ಥಿಕ್ನೆಸ್, ಗಟ್ಟಿ, ಚೆನ್ನಾಗಿದೆ, ತೂಕನೂ ಇದೆ. ಆನ್ಲೈನ್ ತುಂಬಾ ಜಾಸ್ತಿ ಇರುತ್ತೆ. ಆನ್ಲೈನ್ ಅಲ್ಲೆಲ್ಲ ನಾನ್ ನೋಡಿದೀನಿ 2,000, 2,500. ಚೆನ್ನಾಗಿದೆ ಇದು. 5 ಲೀಟರ್. ಇದು 5 ಲೀಟರ್ದು, ಇದು 6 ಲೀಟರ್. ಎರಡು ತಿಂಗೆ ತಂದಿದ್ದಾರೆ ನಮ್ಮಮ್ಮ. 2,500 ಮಮ್ಮಿ. 2,500 ಕೊಟ್ಟಿದ್ದಾರೆ ಇದಕ್ಕೆ. ಇದಕ್ಕೆ ಪೇಂಟ್ ಮಾಡ್ತಿದ್ದಾರೆ, ಇಲ್ಲಾಂದ್ರೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೆ. ಎಲ್ಲ ಪೇಂಟ್ ಮಾಡೇ ಕೊಡ್ಬೇಕಂತ ಅವರು. ಇದು ನೆಕ್ಸ್ಟ್ ಅಲ್ಲ ಯಾವಾಗಾದ್ರೂ ವಾಶ್ ಮಾಡಾದ್ಮೇಲೆ ಇದ್ರದ್ದೆಲ್ಲ ಒಂದೇ ಶಾಪ್ ಅಲ್ಲಿ ತಗೊಂಡಿರೋದು ಇಷ್ಟನ್ನು. ಇದ್ರ ಲಿಂಕ್ ಅಲ್ಲ, ಅಂಗಡಿ ಹೆಸರನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ವಿತ್ ಫೋನ್ ನಂಬರ್. ಇದು ಹೋಲ್ಸೇಲ್ ಅಂಗಡಿ, ಸೊ ಪ್ರೈಸ್ ಸ್ವಲ್ಪ ಕಮ್ಮಿನೇ ಬೀಳುತ್ತೆ. ಇದು ಪುಟಾಣಿನ ಅಲ್ಲೇ ಆಚೆ ಸೈಡ್ ಅಲ್ಲಿ ತಂದಿದ್ದಾರೆ ನಮ್ಮ. ಇದಕ್ಕೆ ಎಷ್ಟು? 100 ರೂಪಾಯಿ. ಇದು ಅಷ್ಟೆಲ್ಲ ರೋಡ್ ಸೈಡಲ್ಲೇ ತಂದಿದ್ದು. ಇದೇನಂದ್ ನನಗೂ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಕನ್ಫ್ಯೂಸ್ ಆಯ್ತು, ಏನಿರ್ಬೋದು ಇದು ಅಂತ. ಇದು ಹಿಟ್ಟಿನ ದೊಣ್ಣೆ, ಮುದ್ದೆ ಎಲ್ಲ ಮಾಡಕ್ಕೆ. ಮತ್ತೆ 2 ಟನ್ ಸೌಟ್ ಅಂದ್ರೆ ಇದು ನೋಡಿ, ಸ್ಟೈಲ್ ಕ್ಯೂಟ್ ಆಗಿದೆ ಅಲ್ವಾ. ಸಾಲ್ಟ್, ಗರಂ ಮಸಾಲಗಳೆಲ್ಲ ಹಾಕಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು 2 ವುಡನ್ ಕ್ಲಿಪ್ಸ್ ತಂದಿದ್ದಾರೆ, ಇದಕ್ಕೆ 10 ರೂಪೀಸ್. ಇದು ಮರದ್ದು, ಮಾಮೂಲಿ ಬಿದ್ರದು ಒಬ್ಬಟ್ಟು ಎಲ್ಲ ಹಾರಕ್ತಂಗೆ ಮಾಡಿದ ತಕ್ಷಣ ಹಾಕ್ಬೇಕಲ್ಲ, ಅದಕ್ಕೂ ಆಗುತ್ತೆ. ಏನಾದ್ರು ತರಕಾರಿ ಅದು ಇದು ಎಲ್ಲ ಇಡಕ್ಕೂ ಆಗುತ್ತೆ. ಇದಕ್ಕೆ ಎಷ್ಟು ಮಮ್ಮಿ? 100. 120. 120. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಏನೇನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಂತ ಹೇಳ್ದೆ. ಹಾಕಿರ್ತೀನಿ, ಮತ್ತೆ ಮಿಸ್ ಮಾಡದೆ ನೋಡಿ. ಅಡ್ರೆಸ್ ಹಾಕಿರ್ತೀನಿ, ಮತ್ತೆ ಕೆಳಗಡೆ ಫೋನ್ ನಂಬರ್ ಹಾಕಿರ್ತೀನಿ. ಇನ್ನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಬಾಯ್.